ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ. ಕೈನ್ ಮಾಸ್ಟರ್ ಕಡೆಯಿಂದ ಹೊಸ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಈ ಅಪ್ಡೇಟ್ ಆಗಿರ್ತಕ್ಕಂಥ ಲೇಟೆಸ್ಟ್ ವರ್ಷನ್ ಕೈನ್ ಮಾಸ್ಟರ್ನ ಹೇಗೆ ಯೂಸ್ ಮಾಡೋದು, ಇದರಲ್ಲಿ ಏನೆಲ್ಲ ಆಪ್ಷನ್ ಇದಾವೆ, ಅವೆಲ್ಲ ಆಪ್ಷನ್ನ ಹೇಗೆ ಯೂಸ್ ಮಾಡೋದು, ಆ ಆಪ್ಷನ್ಗಳೇನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಹೊಸೊಬ್ರು ಯಾರು ನನ್ನ ಚಾನಲ್ ವಿಡಿಯೋಸ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳೋದ್ರಿಂದ ನನ್ನ ಮುಂದಿನ ವಿಡಿಯೋಸ್ಗಳ ನೋಟಿಫಿಕೇಶನ್ಸ್ಗಳು ನಿಮಗೂ ಸಹ ಬರ್ತಾವೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆಗಿರೋ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮ ಒಂದು ಮೊಬೈಲ್ನಲ್ಲಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಕೆಳಗೆ ಆಪ್ಷನ್ ಕಾಣ್ತಿದೆ ಫ್ರೆಂಡ್ಸ್, ಮೀ ಅಂತ. ಇಲ್ಲಿ ಕ್ಲಿಕ್ ಮಾಡಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಪ್ರಾಜೆಕ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ನೀವು ಸರ್ಚ್ ಆಗೇನೆ ಮಿಕ್ಸ್ ಇದೆಯಾ ಫ್ರೆಂಡ್ಸ್, ಎರಡು ಆಪ್ಷನ್ ಒಂದೇ. ಇಲ್ಲಿ ತುಂಬಾ ಎಫೆಕ್ಟ್ಸ್ಗಳ ಇದಾವೆ ಫ್ರೆಂಡ್ಸ್. ಈ ಒಂದು ಎಫೆಕ್ಟ್ಸ್ನ ಯೂಸ್ ಮಾಡಿ ನೀವು ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಕೊಬೋದು ಫ್ರೆಂಡ್ಸ್. ಈ ರೀತಿ ಇಲ್ಲಿ ಹೇಗಿದಾವೆ ವಿಡಿಯೋ ಅದೇ ಥರ ನಮ್ಮ ಒಂದು ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಕೊಬೋದು ಫ್ರೆಂಡ್ಸ್. ಇಲ್ಲಿ ಯೂಸ್ ಸಿಂಬಲ್ ಇದೆಯಲ್ಲ ಫ್ರೆಂಡ್ಸ್, ರೆಡ್ ಮಾರ್ಕಲ್ಲಿ, ಆ ಒಂದು ಯೂಸ್ ಸಿಂಬಲ್ನ ನಾವು ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಈ ಒಂದು ವಿಡಿಯೋಗಳ ಥರ ನಮ್ಮ ಒಂದು ವಿಡಿಯೋಗಳನ್ನ ಎಡಿಟ್ ಮಾಡ್ಕೊಬೋದು ಫ್ರೆಂಡ್ಸ್. ಸರ್ಚಲ್ಲಿ ನೀವು ಸರ್ಚ್ ಮಾಡಿ ತಿಳ್ಕೊಬೋದು, ಮಿಕ್ಸಲ್ಲಿ ಡೈರೆಕ್ಟು ರೀಲ್ಸ್ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್. ಯೂಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಲೋಡ್ ಆಗಿ ಅದು ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಬ್ಯಾಕ್ ಬಂದು ನಿಮಗೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆ ಫ್ರೆಂಡ್ಸ್ ಟಾಪಲ್ಲಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ. ಮೊದಲನೇ ಡಿವೈಸ್ ಇನ್ಫಾರ್ಮೇಷನು ಫ್ರೆಂಡ್ಸ್, ಡಿವೈಸ್ ಮತ್ತು ಪರ್ಫಾರ್ಮೆನ್ಸ್ ಇನ್ಫಾರ್ಮೇಷನು, ಎಷ್ಟರಲ್ಲಿ ವಿಡಿಯೋ ಸೇವ್ ಆಗುತ್ತೆ, ಎಲ್ಲಿವರೆಗೂ ಸೇವ್ ಮಾಡ್ಬೋದು. ನಿಮಗೆ ಅಡ್ವಾನ್ಸ್ ಸೆಟ್ಟಿಂಗ್ನಲ್ಲಿ ನಿಮಗೆ ಸೇವ್ ವಿಡಿಯೋ ವಿತ್ 60 FPS ಇದೆಯಲ್ಲ ಫ್ರೆಂಡ್ಸ್, ಆ ಒಂದು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಫ್ರೀಕ್ವೆನ್ಸ್ ಪರ್ ಸೆಕೆಂಡ್ ಅಂತ. ನೆಕ್ಸ್ಟು ಅಲೋ ಅನ್ಲಿಮಿಟೆಡ್ ವಿಡಿಯೋ ಲೇಯರ್ಸ್ ಇದೆಯಾ ಫ್ರೆಂಡ್ಸ್, ಅದೊಂದು ಆಪ್ಷನ್ನ ಆನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬೇಕಾದರೆ ಇಲ್ಲಿ ಫಾಲೋ ಕೈನ್ ಮಾಸ್ಟರ್ ಇದೆಯಾ ಫ್ರೆಂಡ್ಸ್, ಕೈನ್ ಮಾಸ್ಟರ್ ವೆಬ್ಸೈಟ್ಗಳನ್ನ ಫಾಲೋ ಕೂಡ ಮಾಡ್ಬೋದು ಫ್ರೆಂಡ್ಸ್. ಮೋರ್ ಆ್ಯಪ್ಸಲ್ಲಿ ಒಂದು ಅಪ್ಲಿಕೇಶನ್ನ ಮೋರ್ ಆ್ಯಪ್ಸಲ್ಲಿ ನಿಮಗೆ ಟೈ ಆ್ಯಪ್ ಆಗಿರ್ತಕ್ಕಂಥ ಆಪ್ಷನ್ನ ತೋರಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇವು ಮೂರು ಇದರಲ್ಲಿ ನಮಗೆ ಕೈನ್ ಮಾಸ್ಟರ್ನ ಬ್ರೌಸರಲ್ಲಿ ಓಪನ್ ಮಾಡಿ ಅದು ಲೀಗಲ್ ಇನ್ಫಾರ್ಮೇಷನ್ ಅಲ್ಲಿ ತಿಳ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ನೋಟಿಫಿಕೇಷನ್ ಬಾರ್ ಇದೆ, ಹಾಗೆಯೇ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸಿಂಬಲ್ ಮೇಲೆ ಕ್ವಶನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಫ್ರೆಂಡ್ಸ್, ಫೇಕ್ ಯು. ನೀವು ಬೇಕಾದ್ರೆ ತಿಳ್ಕೊಳ್ಳಿ, ಓದಿ. ನೆಕ್ಸ್ಟ್ ವಿಡಿಯೋ ಮೇಲೆ ಪಕ್ಕದಲ್ಲಿ ಒಂದು ಟಿ ವಿ ಥರ ಸಿಂಬಲ್ ಇದೆ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿದ್ರೆ ಟ್ಯುಟೋರಿಯಲ್ಸು ಓಪನ್ ಆಗ್ತವೆ ಫ್ರೆಂಡ್ಸ್ ಯೂಟ್ಯೂಬಲ್ಲಿ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಗೋಲ್ಡನ್ ಕ್ರೋನ್ ಥರ ಒಂದು ಸಿಂಬಲ್ ಕಾಣ್ತಿದೆ ಫ್ರೆಂಡ್ಸ್, ಕಿರೀಟೋ ಥರ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರೀಮಿಯಮ್ ಆಪ್ಷನ್ನ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಕೇಳುತ್ತೆ ಫ್ರೆಂಡ್ಸ್. ಬೆನಿಫಿಟ್ಸ್ ಬೇಕಾದ್ರೆ ನೀವು ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಆಪ್ಷನ್ಸ್ ಇದಾವೆ ಫ್ರೆಂಡ್ಸ್. ನೀವು ಇನ್ಸ್ಟಾಗ್ರಾಮ್ ವಿಡಿಯೋ ಎಡಿಟ್ ಮಾಡ್ಕೊಳ್ಳೋದಾದ್ರೆ, ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡ್ಕೊಳ್ಳೋದಾದ್ರೆ, ಸೈಜು, ರೇಷಿಯೋ ಪ್ರತಿಯೊಂದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ಥರ ನಮಗೆ ನಾನು ಯೂಟ್ಯೂಬ್ದ ಆನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ರೇಷಿಯೋನ. ನೆಕ್ಸ್ಟು ನಾವು ಬ್ಯಾಕ್ಗ್ರೌಂಡ್ಸ್ನ ಕೇಳುತ್ತೆ ಫ್ರೆಂಡ್ಸ್, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವುದಾದ್ರು ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ವೀಡಿಯೋನ ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಮಾಡ್ಕೊಳ್ಳಬೇಡಿ ಫ್ರೆಂಡ್ಸ್, ಯಾಕಂದರೆ ನಾವು ವೀಡಿಯೋ ಸೆಲೆಕ್ಟ್ ಮಾಡಿಕೊಂಡ್ರೆ ಅಡ್ಜಸ್ಟ್ಮೆಂಟ್ ತೋರಿಸು ಜಾಸ್ತಿ ಆಪ್ಷನ್ಸ್ಗಳು ಶೋ ಆಗಲ್ಲ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ರೀತಿ ಒಂದು ಆಪ್ಷನ್ಸ್ಗಳು ಓಪನ್ ಆಗುತ್ತೆ ಫ್ರೆಂಡ್ಸ್. ಮೊದಲನೇ ಆಪ್ಷನ್ ಟ್ರಿಮ್ ಆ್ಯಂಡ್ ಸ್ಪ್ಲಿಟ್ಟು, ಇದರಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಫ್ರಂಟಿನ ಫುಲ್ಲು ಎರೇಸ್ ಆಗುತ್ತೆ. ಈ ರೀತಿ ನಾವು ಕಟ್ ಮಾಡ್ಕೊಬೋದು ಫ್ರೆಂಡ್ಸ್ ಇಮೇಜ್ನ ಎಲ್ಲಿಗೆ ಬೇಕೋ ಅಲ್ಲಿಗೆ. ನೆಕ್ಸ್ಟ್ ನಿಮಗೆ ರೊಟೇಟ್ ಮಿರರಿಂಗ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ರೊಟೇಟ್ ಮಾಡ್ಕೊಬೋದು ಫ್ರೆಂಡ್ಸ್. ನಮ್ಮ ಒಂದು ಇಮೇಜ್ನ ಬ್ಯಾಕ್ಗ್ರೌಂಡ್ ಇಮೇಜ್ನ ಹೇಗೆ ಬೇಕೋ ಹಾಗೆ ರೊಟೇಟ್ ಮಾಡ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೀವು ಬ್ಯಾಕ್ ಬಂದು ನೆಕ್ಸ್ಟ್ ಆಪ್ಷನ್ ಬಂದು ನಿಮಗೆ ಫಿಲ್ಟರು, ಈ ಒಂದು ಇದರಲ್ಲಿ ನಾವು ಕಲರ್ಸ್ನ ಫಿಲ್ಟ್ರ್ ಮಾಡ್ಕೊಬೋದು ಫ್ರೆಂಡ್ಸ್. ನಿಮಗೆ ಗೋಲ್ಡ್ ಕಲರ್ ಬೇಕೋ, ಮ್ಯಾನೋ ಎಫೆಕ್ಟ್ ಫಿಲ್ಟರ್ಸ್ ಬೇಕೋ, ಫಿಲ್ಟರ್ಸ್ನ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ನಾವು ಬ್ರೈಟ್ನೆಸ್ಸು, ಕಾಂಟ್ರಾಸ್ಟು, ಟೆಂಪ್ರೇಚರು, ಸ್ಯಾಚುರೇಷನು, ಹೈಲೈಟ್ಸು, ಶಾಡೋ ಪ್ರತಿಯೊಂದು ಕೂಡ ಅಡ್ಜಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ಹಾಗೆ ನೀವು ಕಲರ್ಸ್ ಚೇಂಜ್ ಮಾಡಬೇಕು ಅಂದರೆ ಬ್ಯಾಕ್ಗ್ರೌಂಡ್ ಯಾವುದಾದ್ರು ಇಮೇಜ್ ಕಲರ್ಸ್ಗಳನ್ನ ಚೇಂಜ್ ಮಾಡ್ಕೊಬೇಕು ಅಂದರೆ ನಿಮಗೆ ಲಾಸ್ಟಲ್ಲಿ ಒಂದು ಯು ಅಂತ ಆಪ್ಷನ್ ಇದೆ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಅಡ್ಜಸ್ಟ್ ಮಾಡ್ಕೊಳೋದ್ರ ಮುಖಾಂತರ ನಾವು ಕಲರ್ಗಳನ್ನ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್ ಈ ರೀತಿ. ನೆಕ್ಸ್ಟ್ ನೀವು ಬ್ಯಾಕ್ ಬನ್ನಿ ಫ್ರೆಂಡ್ಸ್, ಬ್ಯಾಕ್ ಬಂದು ನೆಕ್ಸ್ಟ್ ಆಪ್ಷನ್ ಬಂದು ಎಡಿಟ್ ಕ್ಲಿಪ್ಸ್, ರೀಸೆಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ.
ಮೊದಲಿತ್ತು ಹೇಗೆ ಹಾಗೆಯೇ ಎಡಿಟ್ ಕ್ಲಿಪ್ ಗ್ರಾಫಿಕ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ಈ ರೀತಿ ಗ್ರಾಫಿಕ್ಸ್ಗಳನ್ನ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್. ಟ್ರೈನ್ ಹೋಗ್ತಿರೋ ಥರ, ರೈಲ್ ಹೋಗ್ತಿರೋ ಥರ, ಫ್ಲೈಟ್ ಹೋಗ್ತಿರೋ ಥರ ಎಲ್ಲ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟು ವಿಂಟೇಜ್ ಮೇಲೆ ಕ್ಲಿಕ್ ಮಾಡಿ ನಾವು ನಮ್ಮ ಒಂದು ಮಧ್ಯದಲ್ಲಿ ಮಾತ್ರ ಫೋಟೋ ಚೆನ್ನಾಗಿ ಕಾಣೋ ಥರ, ಸುತ್ತಲೂ ಬ್ಲ್ಯಾಕ್ ಆಗೋ ಥರ ಮಾಡ್ಕೊಬೋದು ಫ್ರೆಂಡ್ಸ್. ಶಾಡೋ ಬರೋ ಥರ ನೀವು ಬೇಕಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನಮಗೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದು ಆಮೇಲೆ ಮೊದಲಿತ್ತ ಹೇಗಿತ್ತೋ ಹಾಗೇನೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಪ್ರತಿಯೊಂದಕ್ಕೂ ನೋನ್ ಆಪ್ಷನ್ ಕೊಡ್ತಾ ಇದ್ದೀನಿ, ರೀಸೆಟ್ ಆಪ್ಷನ್ನ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡೋದು ನಿಮಗೆ ಈ ರೀತಿ ಫೋಟೋಗಳು ವೀಡಿಯೋಗಳನ್ನ ಆ್ಯಡ್ ಮಾಡ್ಕೊಬೋದು. ಈಗ ನಿಮಗೆ ಆಪ್ಷನ್ಸ್ಗಳು ಜಾಸ್ತಿ ಶೋ ಆಗ್ತವೆ ಫ್ರೆಂಡ್ಸ್. ನೀವು ಪ್ರತಿಯೊಂದು ಫೋಟೋಗಳು ಸಹ ಆ್ಯಡ್ ಮಾಡ್ಕೊಂಡಿರೋದಕ್ಕೆ ಎಫೆಕ್ಟ್ಸು, ಆ್ಯನಿಮೇಷನ್ಸು ಪ್ರತಿಯೊಂದು ಕೊಡ್ಬೋದು ಫ್ರೆಂಡ್ಸ್. ಮೇಲೆ ಫ್ಲಿಕ್ಕರು, ಬ್ಲಿಂಕರು ಈ ಥರ ಎಲ್ಲ ಎಡಿಟ್ ಮಾಡಿರ್ತಾರೆ ಫ್ರೆಂಡ್ಸ್. ನೀವು ವೀಡಿಯೋಸ್ನ ನೋಡಿರ್ತೀರ, ಅದೆಲ್ಲ ಕೂಡ ಕೈನ್ ಮಾಸ್ಟರಲ್ಲಿ ಈ ರೀತಿ ಎಡಿಟ್ ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್. ಈ ಒಂದು ಎಫೆಕ್ಟ್ಸ್ಗಳನ್ನ ಆ್ಯಡ್ ಮಾಡಿ ಆ್ಯನಿಮೇಷನ್ಸ್ನ ನೀವು ಸ್ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡೋದು ನಿಮಗೆ ಇಲ್ಲಿ ಆಪ್ಷನ್ ಇದೆ ಫ್ರೆಂಡ್ಸ್. ಇಲ್ಲಿ ಆನ್ ಮಾಡಿಕೊಂಡು ಶೇಪ್ಸ್ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಕ್ರಾಪ್ ಮಾಡ್ಕೊಬೋದು ಫ್ರೆಂಡ್ಸ್. ನೀವು ಆರ್ಟ್ ಶೇಪ್ ಆಗಿರ್ಬೋದು, ನಕ್ಷತ್ರ, ಪ್ರತಿಯೊಂದು ಸಿಂಬಲು ಇದೆ, ರೌಂಡ್ ಸಿಂಬಲ್ ಇದೆ, ಬೇಕಂದರೆ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟ್ ನೀವು ರೊಟೇಟ್ ಮೇಲೆ ಕ್ಲಿಕ್ ಮಾಡಿ ರೊಟೇಟ್ ಮಾಡ್ಕೊಬೋದು, ಮೊದಲೇ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಒಂದು ಫೋಟೋ ಏನು ಹಾಕಿರ್ತೀವೋ ಅದು ಬ್ಯಾಕ್ಗ್ರೌಂಡ್ಗೆ ಅಡ್ಜಸ್ಟ್ ಆಗಿರುತ್ತಾನೆ ಬ್ಲೆಂಡ್ ಮಾಡ್ಕೊಬೋದು ಫ್ರೆಂಡ್ಸ್. ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಕೂಡ ಬ್ಲೆಂಡ್ ಮಾಡ್ಕೊಬೋದು ಫ್ರೆಂಡ್ಸ್. ಮಲ್ಟಿಪ್ಲೈ ಇದೆ, ಓವರ್ಲೇ ಇದೆ, ಸ್ಕ್ರೀನ್ ಇದೆ, ಪ್ರತಿಯೊಂದು ಆಪ್ಷನ್ಗಳು ಸಹ ಇದ್ದಾವೆ ಫ್ರೆಂಡ್ಸ್. ನಾವು ಫೋಟೋ ಎಡಿಟಿಂಗ್ನ ಹೇಗೆ ಮಾಡ್ಕೊತೀವೋ ಹಾಗೆಯೇ ವೀಡಿಯೋ ಎಡಿಟಿಂಗ್ ಮಾಡ್ಕೊಳಕ್ಕೆ ಕೂಡ ಆಪ್ಷನ್ಗಳು ಇದ್ದಾವೆ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಇಲ್ಲಿ 3 ಡಾಟ್ ಇದೆಯಲ್ಲ ಫ್ರೆಂಡ್ಸ್ ಲೆಫ್ಟ್ ಸೈಡಲ್ಲಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೂಪ್ಲಿಕೇಟ್ ಕ್ಲಿಕ್ ಮಾಡಿದ್ರೆ ಈ ಒಂದು ಡೂಪ್ಲಿಕೇಟ್ ಆಗುತ್ತೆ. ನೀವು 2-3 ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಲೇಯರಲ್ಲಿ ಆ ಒಂದು ಲೇಯರ್ಸ್ನ ಬ್ಯಾಕು ಫ್ರಂಟು ಮಾಡೋ ಥರ ಮಾಡ್ಕೊಬೋದು ಫ್ರೆಂಡ್ಸ್. ಈ ರೀತಿ ಲೆಫ್ಟ್ ಸೈಡಲ್ಲಿ ತುಂಬ ಆಪ್ಷನ್ ಇದೆ ಫ್ರೆಂಡ್ಸ್. ಬೇಕಂದರೆ ಪಿನ್ ಕೂಡ ಮಾಡ್ಕೊಬೋದು, ಡಿಲೀಟ್ ಮಾಡ್ಕೊಬೋದು, ಹಾಗೆಯೇ ಈ ಒಂದು ಸ್ಕ್ರೀನ್ನ ಅಡ್ಜಸ್ಟ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್. ನಾವು ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನಮಗೇನಾದ್ರು ಜಾಸ್ತಿ ಲೇಯರ್ಸ್ನ ಆ್ಯಡ್ ಮಾಡ್ಕೊಂಡಿದ್ರೆ ಇಲ್ಲಿ ನಿಮಗೆ ಸೆಟ್ಟಿಂಗ್ ಕೆಳಗೆ ಆಪ್ಷನ್ ಇದೆ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ ಅಡ್ಜಸ್ಟ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್. ಮತ್ತೆ ನಾನು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾದಲ್ಲಿ ನನ್ನ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಕ್ರೋಮಾಕಿನ ಹೇಗೆ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ತಾರೆ ಫ್ರೆಂಡ್ಸ್. ಹಾಗೆ ನಮ್ಮ ಸ್ಕ್ರೀನ್ ವೀಡಿಯೋ ಬ್ಯಾಕ್ ಸ್ಕ್ರೀನಲ್ಲಿ ನಾವು ಒಂದೇ ಕಲರ್ ಇರ್ತಕ್ಕಂಥ ಯಾವ ಕಲರ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ನಾವು ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಕೊಬೋದು ಫ್ರೆಂಡ್ಸ್. ಸ್ಕ್ರೀನ್ ಒಂದೇ ಕಲರ್ ಇದ್ದರೆ ಸಾಕು ಫ್ರೆಂಡ್ಸ್. ವೀಡಿಯೋನ ಕಟ್ ಮಾಡಿದೆ ಫ್ರೆಂಡ್ಸ್. ಈಗ ಜಸ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾದಲ್ಲಿ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದಕ್ಕಿಂತ ಹೆಚ್ಚಿಗೆ ಆಪ್ಷನ್ಸ್ಗಳು ಶೋ ಆಗ್ತವೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಎಕ್ಸ್ಟ್ರಾಕ್ಟ್ ಆಡಿಯೋ ಆಗಿರ್ಬೋದು, ಹಾಗೆಯೇ ವಾಯ್ಸ್ ಚೇಂಜರ್ ಆಗಿರ್ಬೋದು, ಈ ಥರ ತುಂಬ ಆಪ್ಷನ್ಸು, ಜಾಸ್ತಿ ಆಪ್ಷನ್ಸ್ಗಳು ಶೋ ಆಗ್ತವೆ ಫ್ರೆಂಡ್ಸ್ ನಾವು ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ. ನೆಕ್ಸ್ಟ್ ನಮಗೆ ಇಲ್ಲಿ ಕೆಳಗಡೆ ಸ್ಲೈಡ್ ಮಾಡಿದ್ರೆ ಕ್ರೋಮಾಕಿ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿ ನಮ್ಮ ಒಂದು ಸ್ಕ್ರೀನ್ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನು ರಿಮೂವ್ ಮಾಡ್ಕೊಬೋದು ಫ್ರೆಂಡ್ಸ್. ನಮ್ಮ ಗ್ರೀನ್ ಇಲ್ಲಿ ಕೀ ಕಲರ್ ಇದೆ ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿ ಕಲರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಒಂದು ಕಲರು ರಿಮೂವ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೀವು ಸಿಂಪಲ್ಲಾಗಿ ಅನೇಬಲ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನೀವು ಬ್ಯಾಕ್ ಬಂದರೆ ನೆಕ್ಸ್ಟ್ ಆಪ್ಷನ್ನ ನಾವು ಯಾವನ್ನ ಸೆಲೆಕ್ಟ್ ಮಾಡ್ಕೊಡೋಣ ಅಂದರೆ ನಿಮಗೆ ಇಲ್ಲಿ ಆಲ್ಫಾ ಇದೆಯಾ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡೋದ್ರಿಂದ ನಾವು ಬ್ಲೆಂಡಿಂಗ್ನೇ ಮತ್ತೆ ಮಾಡ್ಕೊಬೋದು ಫ್ರೆಂಡ್ಸ್. ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡಿ ವಾಲ್ಯೂಮ್ನ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಫ್ರೆಂಡ್ಸ್. ಈ ರೀತಿ ಡಿಕ್ರೀಸ್ ಮಾಡ್ಕೊಬೋದು ವಾಲ್ಯೂಮ್ ಸೌಂಡ್ನ. ನೀವು IQ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ವಾಯ್ಸ್ಗಳು ನಮ್ಮ ಒಂದು ವಾಯ್ಸ್ನ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್. ರಾಕ್ ಆಗಿರ್ಬೋದು ವಾಯ್ಸ್, ತುಂಬಾ ವೇರಿಯೇಷನ್ಸ್ ವಾಯ್ಸ್ ಇದ್ದಾವೆ ಫ್ರೆಂಡ್ಸ್. ನೀವು ಬ್ಯಾಕ್ ಬಂದು ನೀವು ರಿವರ್ಬಲ್ ಕ್ಲಿಕ್ ಮಾಡಿದ್ರು ಸೇಮ್ ಫ್ರೆಂಡ್ಸ್, ವಾಯ್ಸ್ನ ಚೇಂಜ್ ಮಾಡ್ಕೊಬೋದು. ಬಾತ್ರೂಮಲ್ಲಿ ವಿಡಿಯೋ ಮಾಡ್ತಿರೋ ಥರ ತುಂಬಾ ಇಲ್ಲಿ ಎಫೆಕ್ಟ್ಸ್ ಇದ್ದಾವೆ, ಸ್ಟುಡಿಯೋ ಇದೆ, ಈ ಥರ ಎಲ್ಲ ನಮ್ಮ ಒಂದು ಆಡಿಯೋನ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್. ನೀವು ಬೇಕಂದರೆ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಬ್ಯಾಕ್ ಮಾಡಿದ್ರೆ ಇನ್ನೂ ಒಂದು ವಾಯ್ಸ್ ಚೇಂಜರ್ ಇದೆ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು 2 ಫೇಸ್ಡ್ ಆಗಿರ್ಬೋದು, ಹಾಗೆಯೇ ರೋಬೋಟು, ಕಂಪ್ಯೂಟರು, ಮ್ಯಾನು, ವುಮ್ಯಾನು, ಪ್ರತಿಯೊಂದು ವಾಯ್ಸ್ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್. ನಮ್ಮ ಒಂದು ವಾಯ್ಸ್ನ ಆ ರೀತಿ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್. ಫನ್ನಿ, ಕಿಡ್ಡು, ಇಲ್ಲಿ ತುಂಬಾ ಸಣ್ಣ ಮಕ್ಕಳು ಮಾತಾಡ್ತಿರೋ ಥರ, ಫನ್ನಿಯಾಗಿ ಮಾತಾಡ್ತಿರೋ ಥರ, ಕಂಪ್ಯೂಟರ್ ಮಾತಾಡ್ತಿರೋ ಥರ, ಹಾಗೆ ರೋಬೋಟ್ ಮಾತಾಡ್ತಿರೋ ಥರ ಎಲ್ಲ ಈ ರೀತಿ ಚೇಂಜ್ ಮಾಡ್ಕೊಬೋದು ಫ್ರೆಂಡ್ಸ್ ನಮ್ಮ ಒಂದು ವಾಯ್ಸ್ನ. ನಿಮ್ಮ ವಾಯ್ಸ್ನು ಕೂಡ ಯಾವ ಒಂದು ವಾಯ್ಸ್ ಸಿಗಬೇಕಾದ್ರೂ ನಾವು ಕನ್ವರ್ಟ್ ಮಾಡ್ಕೊಬೋದು ಫ್ರೆಂಡ್ಸ್.
ಇದೊಂದು ತುಂಬಾ ಚೆನ್ನಾಗಿರ್ತಕ್ಕಂಥ ಇಂಪ್ರೆಸ್ ಮಾಡ್ತಕ್ಕಂಥ ಬೆನಿಫಿಟ್ ಫ್ರೆಂಡ್ಸ್. ನೆಕ್ಸ್ಟ್ ನಮಗೆ ಬ್ಯಾಕ್ ಬಂದರೆ ಇಲ್ಲಿ ಒಂದು ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ನಾವೇನು ಮಾತಾಡಿರ್ತೀವಲ್ಲ ಫ್ರೆಂಡ್ಸ್, ಆ ಒಂದು ವೀಡಿಯೋಗಳ ಸೌಂಡು ಎಕ್ಸ್ಟ್ರಾಕ್ಟ್ ಆಗುತ್ತೆ ಫ್ರೆಂಡ್ಸ್. ಆಡಿಯೋ ಥರ ವೀಡಿಯೋ ಮಾತ್ರ ಪ್ಲೇ ಆಗಲ್ಲ, ಬರೀ ಆಡಿಯೋ ಮಾತ್ರ ಈ ರೀತಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ನಮಗೆ ವೀಡಿಯೋ ಕೆಳಗೆ ಗ್ರೀನ್ ಥರ ಸಿಂಬಲ್ ಕಾಣಿಸ್ತೀಯ ಫ್ರೆಂಡ್ಸ್, ಅಲ್ಲಿ ಆಡಿಯೋ ಎಕ್ಸ್ಟ್ರಾಕ್ಟ್ ಆಗಿದೆ ಫ್ರೆಂಡ್ಸ್. ನೀವು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರೆಸಲ್ಯೂಷನ್ನ HD 4K ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆ್ಯಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ವಿಡಿಯೋ ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ರೇಟ್ ಕಂಪ್ಲೀಟ್ ಆಗ್ತಾನೆ ಸೇವ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ತುಂಬಾ ಟ್ರೆಂಡಿಂಗ್ ಆಗಿರ್ತಕ್ಕಂಥ ಕೈನ್ ಮಾಸ್ಟರಲ್ಲಿ ನಾವು ವಿಡಿಯೋಗಳನ್ನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು, ಹಾಗೇನೆ ಕೈನ್ ಮಾಸ್ಟರ್ನ ಹೇಗೆ ಯೂಸ್ ಮಾಡೋದು, ಆಪ್ಷನ್ಸ್ಗಳೆಲ್ಲ ಹೇಗೆ ವರ್ಕ್ ಆಗ್ತವೆ ಅಂತ ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಸಜೆಸ್ಟ್ ಮಾಡಿ ಫ್ರೆಂಡ್ಸ್. ಕೈನ್ ಮಾಸ್ಟರ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಕೂಡ ಕೈನ್ ಮಾಸ್ಟರಲ್ಲಿ ಎಡಿಟಿಂಗ್ ಮಾಡ್ತೀರಾ, ದಯವಿಟ್ಟು ಕೈನ್ ಮಾಸ್ಟರ್ ಸೂಪರ್ ಅಪ್ಲಿಕೇಶನ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಫೋಟೋ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.